ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಈಗಿನ ನಾನು ಇವತ್ತು ಭತ್ತರಳಿನ ಪಾಯಸ ಹೇಗೆ ಮಾಡಬೇಕಂದು ತೋರಿಸ್ತಾ ಇದ್ದೀನಿ. ಈಗ ಒಂದು 2 ಸ್ಪೂನಷ್ಟು ಇಲ್ಲೇ ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಅದರೊಳಗೆ ಈ ಭತ್ತರಳಿಗಳನ್ನ ಏನು ಮಾಡ್ತೀನಿ, ನಿಮಗೆ ಎದಕ್ಕೆ ಅನ್ಸೋದು ಮಾಡಿ ನಾನು 2 ಹಿಡಿಯಷ್ಟು ಹಾಕೋತಾ ಇದ್ದೀನಿ. ಇಲ್ಲಿ ಹಾಕ್ಕೊಂಡ್ಬಿಟ್ಟು ತುಪ್ಪದಾಗ ಹುರ್ಕೋಬೇಕು. ಮೊದಲು ಜೋನಿ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ. ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಹಾಕ್ಕೋಬೇಕು. ನಮ್ಮ ಮನ್ಯಾಗ ಒಂದು ಸ್ವಲ್ಪ ಸಿಹಿ ಕಡಿಮೆ ಇರ್ತದೆ, ನೋಡಿ ಹಾಕ್ಕೋಬೋದು. ಮತ್ತು ಕಡಿಮೆ ಬಿದ್ದರೆ ಹಾಕ್ಬೋದು. ನೋಡಿ, ಇದಕ್ಕೆ ಬೆಲ್ಲ ಕೆರಮೆಲ್ಲ ಇದು ಮಾಡಿ ಹಾಕಿದರೂ ಬರ್ತದೆ. ಇಲ್ಲ ಕಲ್ಸಕ್ರೆ, ಕೆಂಪು ಕಲ್ಸಕ್ರೆ, ಬಿಳಿ ಸಕ್ಕರೆ ಪುಡಿ ಹಾಕಿದರೂ ಬರ್ತದೆ. ಸಕ್ಕರೆನೇ ಬೇಕು ಅಂತ ಇತ್ತಂದ್ರೆ ಆದಷ್ಟು ಬೆಲ್ಲ ಉಪಯೋಗ ಮಾಡೋದು ಉತ್ತಮ. ಕುದಿಲಿ ಡಿಶ್ ಔಟ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಡಿಸ್ಟ್ರಿಕ್ಟ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಪಾಯಸ ಬೇಕಂದ್ರೆ ನಾವು ತಣ್ಣಗೆ ಮಾಡಿಕೊಂಡು ತಿನ್ಬೋದು. ಈಗ ನೋಡಿ, ಇದಕ್ಕೆ ತುಪ್ಪ ಹಾಕಿಬಿಡೋದು ಮೇಲೆ, ಇಷ್ಟೊಂದು ರುಚಿ ಆಗ್ತದಲ್ಲ. ಈ ರೀತಿ ನೀವು ಭತ್ತಳು ಮಾಡ್ಕೊಂಡು ನೋಡಿರಿ. ಮೊದಲ ಸಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಈಗಿನ ನೋಡಿ, ಬೆಳಗಿನ ಗಡಿಬಿಡಿಗೆ ಯಾರಾದರೂ ಗೆಸ್ಟ್ ಬಂದಾಗ ಏನು ಸ್ವೀಟ್ ಮಾಡೋಕ್ಕಪ್ಪ ಅಂತ ಇದಾಗ್ತದೆ. ಝಟಾಪಟ್ ಅಂತಂದ್ರೆ